ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ. ಹಿಂದಿನ ಕಾಲದಲ್ಲಿ ನಾವು ಮಂದಿರಗಳನ್ನು ಕಟ್ತಿದ್ವಿ, ಮೊಘಲರು ಬಂದು ಅದನ್ನು ಲೂಟಿ ಮಾಡಿಕೊಂಡು ಹೋಗ್ತಿದ್ರು. ಆದರೆ ಇವಾಗ ಆತ್ಮನಿರ್ಭರ್ ಭಾರತ ಆಗಿರೋದ್ರಿಂದ ನಾವೇ ಮಂದಿರಗಳನ್ನು ಕಟ್ಟಬೇಕು, ನಾವೇ ಲೂಟಿ ಹೊಡಿಬೇಕು. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನಾವೊಂದು ಒಳ್ಳೆ ಆಥರ್ ಬುಕ್ ಖರೀದಿ ಮಾಡಬೇಕಂದ್ರೆ 1000ರಿಂದ 2000 ರೂಪಾಯಿ ಬೇಕಾಗ್ತದೆ. ಅಷ್ಟು ಅಫೋರ್ಡ್ ಮಾಡೋಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಆಗಲ್ಲ. ಅದು ಕಷ್ಟ ಆದ್ರೇನು ತೊಗೊಂಡು ಓದ್ತಾರೆ ಎಲ್ಲ ವಿದ್ಯಾರ್ಥಿಗಳು. ವಿದ್ಯೆಯಲ್ಲೇ ಕರಪ್ಟ್ ಇಲ್ಲ ಅಂದಮೇಲೆ ನೌಕರಿಗಳಲ್ಲಿ ಯಾಕೆ ಕರಪ್ಟ್ ಇರಬೇಕು? ಅಕ್ಷರಸ್ಥರಿಗೆ ವಿದ್ಯೆಯ ಬೆಲೆ ಗೊತ್ತಿರ್ತದೆ, ಅನಕ್ಷರಸ್ಥರಿಗೆ ವಿದ್ಯೆಯ ಬೆಲೆ ಗೊತ್ತಿರಂಗಿಲ್ಲ. ಆದರೆ ಎಲ್ಲರನ್ನೂ ಅನಕ್ಷರಸ್ಥರನ್ನಾಗಿ ಮಾಡಿದೆ ಈ ನಮ್ಮ ಮೋದಿ. ಇದನ್ನು ನೀವೇ ನೋಡಿ ಯಾವುದು ಸತ್ಯ ಯಾವುದು ಸುಳ್ಳೆಂದು ಪರಿಗಣಿಸಿ ಎಲ್ಲರಿದಕ್ಕೂ ಬೆಂಬಲಿಸಬೇಕು. ಸಾಧ್ಯವಾದರೆ ಇದು ನಾವು ಕೂಡ ನಾಳೆ ದಿನ ಜಂತರ್ ಮಂತರ್ಗೆ ಹೋಗ್ತೇವೆ. ಇದು ಕೂಡ ನಾಳೆ ದಿನ ಜಂತರ್ ಮಂತರ್ ಆಗಬಹುದು. ಆಗಬಾರ್ದು ಅಂದರೆ ಇವಾಗಲೇ ಅದನ್ನು ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಥ್ಯಾಂಕ್ ಯು. ರೇಣುಕಾ ಮಾಜ್ನೂರ್. ಎಲ್ಲರಿಗೂ ಕ್ರಾಂತಿಕಾರಿ ಜೈಗೆ. ವಿಷಯ ಏನಂದ್ರೆ ಇವತ್ತಿನ ದಿವಸದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಏನೋ ಇಷ್ಟು ದೊಡ್ಡ ಮಟ್ಟ ಹೋರಾಟ ನಡೀತಾ ಇದೆ ಅಂದರೆ ಯಾವ ವಿಷಯ ಕುರಿತು ದೊಡ್ಡ ಹೋರಾಟ ನಡೀತಾ ಇದೆ. ನೀಟ್ ಎಕ್ಸಾಮ್ ಸ್ಕ್ಯಾಮ್ ಆಗಿರೋ ಕುರಿತು ಈ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ಯಾಕೆ ಈ ಪ್ರೊಟೆಸ್ಟ್ ನಡೀತಾ ಇದೆ ಅಂದರೆ ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ತನ್ನ ಮಕ್ಕಳಿಗೆ ಒಂದು ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ಓದಕ್ಕೆ ಕಳಿಸಿ ಅವ್ರಿಗೆ ಕೈಲಿಂದ ಎಕ್ಸಾಮ್ ಬರ್ಸ್ ಮೇಲೆ ಅವರಿಗೆ ಈ ಎಕ್ಸಾಮ್ ಸ್ಕ್ಯಾಮ್ ಆಗಿದೆ, ನೀಟ್ ಪರೀಕ್ಷೆ ಲೀಕ್ ಆಗಿದೆ ಅಂತೇಳಿ ಗೊತ್ತಾದಾಗ ಆ ಪರಿಣಾಮ ಯಾವ ಥರ ಇರುತ್ತಂದರೆ ಸುಮಾರು ಆಸೆ ಕನಸುಗಳು ಹೊತ್ತು ಸ್ಟೂಡೆಂಟ್ಗಳು ಏನೋ ಜೀವನ ಕಟ್ಕೋಬೇಕಂತೇಳಿ ಏನೋ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದ್ರೆ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಮೊದಲನೇದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಪರೀಕ್ಷೆ ಅಂದರೆ ಬರೀ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಲ್ಲ, ಅದು ಒಂದು ವಿದ್ಯಾರ್ಥಿಯ ಕನಸು ಮತ್ತು ಜೀವನ ಆಗಿರ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಮತ್ತು ಸ್ನೇಹ ಜಾಗೃತಿ ಸುರಕ್ಷಾ ಅಂತ ಹೇಳಿ ಇವತ್ತೇನು ನಾವು ಪ್ರೊಟೆಕ್ಟ್ ಮಾಡಕತ್ತೀವಿ. ಇವತ್ತು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನೀವು ಒಂದು ವಿಡಿಯೋ ನೋಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ವಿದ್ಯಾರ್ಥಿಗಳು ಏನು ನಿಮ್ಮ ಜೀವನ ಹಾಳು ಮಾಡ್ಕೊತಾ ಇದ್ದೀರಾ, ದಯವಿಟ್ಟು ಇಲ್ಲಿ ಕಷ್ಟಪಟ್ಟು ಏನು ವಿದ್ಯಾರ್ಥಿಗಳ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪ್ರೊಟೆಸ್ಟ್ಗೆ ಬಂದು ಬೆಂಬಲ ಸೂಚಿಸಬೇಕು. ಇನ್ನೊಂದು ಏನು ಜಂತರ್ ಮಂತರ್ನಲ್ಲಿ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಕ್ಕಂಥ ದೊಡ್ಡ ಹೋರಾಟ ಏನು ಪೀಸ್ಫುಲ್ ಆಗಿ ಶಾಂತ ರೀತಿಯಿಂದ ಹೋರಾಟ ನಡೀತಾ ಇರಬೇಕಾದ್ರೆ ಅಲ್ಲಿ ದೆಹಲಿಯ ಪೊಲೀಸರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಸೋನಂ ಸರ್ ಅವರಿಗೆ ಮತ್ತು ಅಲ್ಲಿರೋಂಥ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿ ಅವರಿಗೆ ನೀವು ಹತ್ತಿಡುವಂಥ ಕೆಲಸಗಳು ಮಾಡ್ತಾ ಇದ್ದೀರಾ. ನಿಮಗೊಂದು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ವಿದ್ಯಾರ್ಥಿಗಳಿಗೆ ಹತ್ತಿಡುವಂಥ ಕೆಲಸಗಳು ಮಾಡಿದರೆ ನೀವು ಎಷ್ಟು ಲಾಠಿ ಚಾರ್ಜ್ ಮಾಡಿದ್ರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಸುಮ್ಮನೆ ಕೊಡಲ್ಲ, ಅವ್ರ ಹಕ್ಕು ಪಡ್ಕೋತಾರಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ. ಈ ಏನು ಹಗರಣದಲ್ಲಿ ಏನು ನೀಟ್ ಪರೀಕ್ಷೆ ಹಗರಣದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಯಾವನೇ ಆಗಿರಲಿ ಅವನ ವಿರುದ್ಧ ನೀವು ಆದಷ್ಟು ಬೇಗ ಕಠಿಣ ಕ್ರಮ ತಗೊಂಡು ಈ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ನಾವು ಇವತ್ತೇನು ಶಾಂತ ರೀತಿಯಿಂದ ಹೋರಾಟ ಮಾಡ್ಲತ್ತೀವಿ. ನಾವು ಮುಂಬರುವ ದಿನಗಳಲ್ಲಿ ನಾವು ದಿಲ್ಲಿ ಚಲೋ ನಾವು ಮುಖಾಂತರ ನಿಮಗೆ ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿದ್ದಂಥ ಅವರು ಧರ್ಮೇಂದರ್ ಸರ್ ಅವರು ರಾಜೀನಾಮೆ ಕೊಡಲೇಬೇಕು. ನಿಮಗೆ ಈ ವಿದ್ಯಾರ್ಥಿಗಳ ಕಷ್ಟ ಮತ್ತು ನೋವು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಆ ಜಾಗದಲ್ಲಿ ಇರೋಕ್ಕೆ ನೀವು ಅರ್ಹರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಮೊದಲನೇದಾಗಿ ರಾಜೀನಾಮೆ ಕೊಟ್ಟು ಇಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರೇ ಈ ಏನು ಅನ್ಯಾಯ ನಡೀತಾ ಇದೆ ಆದಷ್ಟು ಬೇಗ ನೀವು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನೀವು ಒಂದು ಧ್ವನಿ ಎತ್ತದೇನೆ ನಿನ್ನ ಒಂದು ಟ್ವಿಟ್ಟರ್ ಒಳಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಹಾಕ್ತೀರಾ. ಅಲ್ಲೊಂದು ಅಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಂದ್ರೆ ಅವ್ರಿಗೆ ನೀವು ಹೋಗಿ ಅವ್ರದ್ದು ಏನು ಅಂತ ಕೇಳುವಂಥ ನೈತಿಕತೆ ನಿಮ್ಮಲ್ಲಿ ಇಲ್ಲ ಅಂದ್ರೆ ನೀವು ಸರ್ಕಾರ ನಡೆಸೋಕ್ಕೆ ಯೋಗ್ಯರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಏನು ಕೇಂದ್ರ ಸರ್ಕಾರದ ಏನು ಶಿಕ್ಷಣ ಮಂತ್ರಿಗಳು ಆದಷ್ಟು ಬೇಗ ನೀವು ರಾಜೀನಾಮೆ ಕೊಟ್ಟು ಈ ಹಗರಣೆಯಲ್ಲಿ ನಡೀತಕ್ಕಿರ್ತಕ್ಕಂಥ ಎಲ್ಲ ಇಶ್ಯೂಗಳು ಆದಷ್ಟು ಬೇಗ ಕ್ರಮ ತಗೊಂಡು ಈ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.